ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ರಸಲ್ ಮೇನಿಯಾ ಬಗ್ಗೆ ಮಾತಾಡೋದಾದ್ರೆ, ರಸಲ್ ಮೇನಿಯಾನ ನಾವು ಇಷ್ಟು ವರ್ಷ ಯಾವ ಡಿಫ್ರೆಂಟ್ ನೇಮ್ ಅಲ್ಲಿ ಕೇಳ್ಕೊಂಡು ಬಂದಿದ್ದೀವಿ. ಮೊದಲನೇದಾಗಿ ಹಾಲ್ಕೋ ಮೇನಿಯಾ ಅಂತ ಕೇಳಿದೀವಿ, ಅದಾದ್ಮೇಲೆ ಕೇವೋ ಮೇನಿಯಾ ಅಂತ ಕೇಳಿದೀವಿ, ಅಂಡ್ ಅದಾದ್ಮೇಲೆ ಕಾಫಿ ಮೇನಿಯಾ ಅಂತಾನು ಕೂಡ ಕೇಳಿದೀವಿ, ಅಂಡ್ ಈಗ ನಾವು ಈಟ್ ಮೇನಿಯಾ ಅಂತಾನು ಕೂಡ ಕೇಳ್ತೀವಿ. ಯಾಕಂದ್ರೆ ಜೇವುಸ್ ಅವರು ರೀಸೆಂಟ್ ಆಗಿ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ, ಈಟ್ ಮೇನಿಯಾ ಅಂತ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಗ್ರಾಫಿಕ್ ಕಾಣಿಸ್ತಾ ಇದೆ, ಅಂಡ್ ಪ್ರಾಬಬ್ಲಿ ಅವರ ನೆಕ್ಸ್ಟ್ ಮರ್ಚೆಂಡೈಸ್ ಅಲ್ಲಿ ನಮಗೆ ಈ ಒಂದು ಚಿತ್ರ ನೋಡೋದಕ್ಕೆ ಸಿಗಬಹುದು. ಸೊ ಇನ್ ಮುಂದೆ ಶುರು ಆಗುತ್ತೆ ಈಟ್ ಮೇನಿಯಾ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ತಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಾಕ್ ಫೈನಲ್ ಬಾಸ್ ಅವರ ಸುಪುತ್ರಿ ಎವಾ ರೈನ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈಗ ನಮ್ಮ ಎವಾ ರೈನ್ ಅವರು ನಮಗೆ NXT ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ, ಅಂಡ್ NXT ಯ ಜನರಲ್ ಮ್ಯಾನೇಜರ್ ಆಗಿ ನಮಗೆ ಎವಾ ರೈನ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಈಗ WWE ಅವರು ನಮ್ಮ ಎವಾ ರೈನ್ ಅವ್ರಿಗೋಸ್ಕರ ಇನ್ನೂ ಕೆಲವೊಂದಷ್ಟು ಕ್ರಿಯೇಟಿವ್ ಪ್ಲಾನ್ಸ್ ಗಳನ್ನ ರೆಡಿ ಮಾಡ್ಕೋತಾ ಇದಾರಂತೆ. ಸೊ ಮೋರ್ ಪರ್ಮನೆಂಟ್ಲಿ ನಮ್ಮ ಎವಾ ರೈನ್ ಅವರು ಇನ್ ಮುಂದೆ ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ಅಂಡ್ ಇನ್ನ ಕೆಲವೊಂದಷ್ಟು ಅಪ್ಡೇಟ್ ಏನಪ್ಪಾ ಅಂದ್ರೆ, ನಮ್ಮ ರಾಕ್ ಅವರ ಫೈನಲ್ ಬಾಸ್ ಪರ್ಸೋನಾ ಇದೆಯಲ್ಲ, ಅದನ್ನ WWE ಅವರು ಎವಾ ರೈನ್ ಅವರಿಗೆ ಕೊಡ್ತಾರಂತೆ. ಅಂದ್ರೆ ನಮ್ಮ ರಾಕ್ ಅವರು ಇಷ್ಟು ದಿನ ಫೈನಲ್ ಬಾಸ್ ಆಗಿ ನಮಗೆ ಏನ್ ನೋಡೋದಕ್ಕೆ ಸಿಕ್ಕಿದ್ರು, ಅದೇ ರೀತಿ ಕ್ಯಾರೆಕ್ಟರ್ ನಮ್ಮ ಎವಾ ರೈನ್ ಅವರಿಗೆ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಅದಕ್ಕೋಸ್ಕರನೇ ಅನ್ಕೋತೀನಿ ನಮ್ಮ ರಾಕ್ ಅವರು ಕಡೆದಾಗಿ NXT ಅಲ್ಲಿ ನೋಡೋದಕ್ಕೆ ಸಿಕ್ಕಿ, ನಾನು WWE ಫೈನಲ್ ಬಾಸ್, ಅಂಡ್ ಅದೇ ರೀತಿ ಇವಳು ನಿನಗೆ ಫೈನಲ್ ಬಾಸ್ ಅಂತ ಹೇಳಿದ್ರು. ಸೊ ಎವಾ ರೈನ್ ಅವ್ರಿಗೂ ಕೂಡ WWE ಅವರು ಟಾಪ್ ಕ್ಲಾಸ್ ಬುಕಿಂಗ್ ನ ಇನ್ ಮುಂದೆ ಕೊಡ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈಗ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ದೊಡ್ಡ ಎನಿಮೀಸ್ ಗಳು ಅಂದ್ರೆ ಮೊದಲನೇದಾಗಿ ರೋಮನ್ ರೈನ್ಸ್, ಎರಡನೇದಾಗಿ CM ಪಂಕ್. ಅಂಡ್ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ಈಗ ರಾಯಲ್ ರಂಬಲ್ ಮುಗಿದಿದೆ, ಅಂಡ್ ಈಗ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಎಲಿಮಿನೇಷನ್ ಚೇಂಬರ್ ಆಗಿರುತ್ತೆ, ಅಂಡ್ ಎಲಿಮಿನೇಷನ್ ಚೇಂಬರ್ ಒಳಗಡೆ ನೀವು ಯಾರನ್ನ ಜಾಸ್ತಿ ಪನಿಷ್ ಮಾಡಬೇಕು ಅಂತಿದ್ದೀರಾ, CM ಪಂಕ್ನು ಅಥವಾ ರೋಮನ್ ರೈನ್ಸ್ನು ಅಂತ ಕೇಳಿದಾಗ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ತಾರೆ, ನಾನು ಜಾಸ್ತಿ CM ಪಂಕ್ ಅವ್ರನ್ನ ಪನಿಷ್ ಮಾಡಬೇಕು ಅನ್ಕೊಂಡಿದ್ದೀನಿ, ಯಾಕಂದ್ರೆ ರೋಮನ್ ರೈನ್ಸ್ ಅವರ ಬಗ್ಗೆ ಎಲ್ಲೋ ಒಂದು ಸಾಫ್ಟ್ ಕಾರ್ನರ್ ನನ್ನ ಹತ್ರ ಇದೆ, ಯಾಕಂದ್ರೆ ನಾವಿಬ್ರು ಕೂಡ ಹಿಂದೆ ಜೊತೆಯಲ್ಲಿ ವರ್ಕ್ ಮಾಡಿದೀವಿ, ಆ ಒಂದು ಸಾಫ್ಟ್ ಕಾರ್ನರ್ ನನ್ನ ಜೊತೆ ಇದೆ ರೋಮನ್ ರೈನ್ಸ್ ಅವರ ಮೇಲೆ. ಬಟ್ CM ಪಂಕ್ ಅವರ ಜೊತೆ ಯಾವುದೇ ರೀತಿಯ ಸಾಫ್ಟ್ ಕಾರ್ನರ್ ಇಲ್ಲ. ಸೊ CM ಪಂಕ್ ಅವ್ರನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಅಂತ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಹೇಳಿದ್ದಾರೆ. ಸೊ ರೋಮನ್ ರೈನ್ಸ್ ಅವ್ರನ್ನ ಅವರು ಸೆಕೆಂಡ್ ಇಟ್ಟಿ, ನಾನು CM ಪಂಕ್ ಅವರ ದೊಡ್ಡ ಎನಿಮಿ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ಕೊಂಡಿದ್ದಾರೆ. ಆದ್ರೂ ಕೂಡ ಗೊತ್ತಿಲ್ಲ, ರಾಯಲ್ ರಂಬಲ್ ಅಲ್ಲಿ ಬರೀ ರೋಮನ್ ರೈನ್ಸ್ ಅವರಿಗೆ ಮಾತ್ರ ಯಾಕೆ ಸ್ಟಾಂಪ್ ನ ಕನೆಕ್ಟ್ ಮಾಡಿದ್ರು ಅಂತ, ಅದು ಕೂಡ ಎರಡೆರಡು ಬಾರಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇವುಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈ ಬಾರಿಯ ರಾಯಲ್ ರಂಬಲ್ ನ ನಮ್ಮ ಜೇವುಸ್ ಅವರು ಗೆದ್ದು ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟೇಬಲಿಟಿನ ಹುಟ್ಟಾಕಿದ್ರು ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಎಲ್ಲರೂ ಕೂಡ ಇನ್ನೂ ಶಾಕ್ ಆಗಿದ್ದೀವಿ, ಅಂಡ್ ಅದೇ ರೀತಿ WWE ಅವರು ಕೂಡ ಬಯಸ್ತಾ ಇದ್ರು, ಅಂಡ್ ಅದೇ ರೀತಿ ರಿಯಾಕ್ಷನ್ ಗಳು ಕೂಡ ಬರ್ತಾ ಇದೆ. ಅಂಡ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ನಮ್ಮ ಜೇವುಸ್ ಅವರು ಈಗ ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಂಡ್ ರಿಪೋರ್ಟ್ಸ್ ಗಳು ಬರ್ತಿರೋ ಪ್ರಕಾರ ನಮಗೆ ಜೇವುಸ್ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ WWE ಅವರು ಇಲ್ಲಿ ಒಂದು ಟ್ವಿಸ್ಟ್ ನ ಕೊಟ್ಟು ರಸಲ್ ಮೇನಿಯಾನ ಇನ್ನೂ ಕೂಡ ಅನ್ಪ್ರೆಡಿಕ್ಟೇಬಲ್ ಮಾಡೋದಕ್ಕೆ ಪ್ರಾಬಬ್ಲಿ ಕೋಡಿ ರೋಡ್ಸ್ ಹಾಗೆ ಜೇವುಸ್ ಅವರ ಮ್ಯಾಚ್ ನು ಕೂಡ ರಸಲ್ ಮೇನಿಯಾದಲ್ಲಿ ಬುಕ್ ಮಾಡಬಹುದು. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಈ ರೀತಿ ಏನಾದ್ರೂ ಆದ್ರೆ ರಸಲ್ ಮೇನಿಯಾ ಯಾವ ಲೆವೆಲ್ ಗೆ ಹೋಗುತ್ತೆ ಅಂತ. ಅಂಡ್ ಕೋಡಿ ರೋಡ್ಸ್ ಹಾಗೆ ಜೇವುಸ್ ಅವರ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ಲು ಕೂಡ ಬಹುದು. ಅಫ್ಕೋರ್ಸ್ ಇವರ ನಡುವೆ ತುಂಬಾನೇ ಹಿಸ್ಟ್ರಿ ಇದೆ, ಇವರಿಬ್ರು ಕೂಡ ಜೊತೆ ಸೇರ್ಕೊಂಡು ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ. ಅಂಡ್ ಈಟ್ ಅನ್ನೋದು ಬಂದಿದ್ದೆ ಇವರಿಬ್ರು ಕೂಡ ಜೊತೆಯಲ್ಲಿ ಇದ್ದಾಗ, ಅಂಡ್ ಸಿಂಗಲ್ ಸೂಪರ್ ಸ್ಟಾರ್ ಆಗಿ ನಮ್ಮ ಜೇವುಸ್ ಅವರನ್ನ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಬಿಗ್ ರೋಲ್ ನ ಪ್ಲೇ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದೇ ಅಲ್ಲ ಗೈಸ್, ನಾಳೆ ಸ್ಮ್ಯಾಕ್ ಡೌನ್ಗೂ ಕೂಡ ನಮ್ಮ ಜೇವುಸ್ ಅವರು ಬರ್ತಾ ಇದ್ದಾರೆ. ಅಂಡ್ ಡೈರೆಕ್ಟ್ ಆಗಿ ಅವರು ಮಂಡೇ ನೈಟ್ ರಲ್ಲಿ ಗಂತರ್ ಅವ್ರಿಗೆ ಹೇಳಿದ್ದಾರೆ, ನಾನು ಸ್ಮ್ಯಾಕ್ ಡೌನ್ಗೂ ಕೂಡ ಹೋಗ್ತೀನಿ, ಕೋಡಿ ರೋಡ್ಸ್ ಅವ್ರನ್ನು ಕೂಡ ನೋಡ್ತೀನಿ, ಅಂಡ್ ಅದಾದ್ಮೇಲೆ ನಾನು ನಿಮ್ಮಿಬ್ಬರಲ್ಲಿ ಒಬ್ಬರನ್ನ ಚೂಸ್ ಮಾಡ್ತೀನಿ ಅಂತ. ನೋಡ್ಬೇಕು ಗೈಸ್ ಏನಾಗುತ್ತೆ ಅಂತ. ಅಂಡ್ ನಮ್ಮ ಜೇವುಸ್ ಅವರು ರಸಲ್ ಮೇನಿಯಾದಲ್ಲಿ ಯಾರನ್ನ ಚೂಸ್ ಮಾಡ್ತಾರೆ ಅನ್ನೋದು ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಏನೇ ಆಗ್ಲಿ, ಜೇವುಸ್ ಅವರೇನಾದ್ರೂ ರಸಲ್ ಮೇನಿಯಾದಲ್ಲಿ ಗಂತರ್ ಅವ್ರನ್ನ ಚೂಸ್ ಮಾಡಿದ್ರೆ ಅವರು ಪ್ರಾಬಬ್ಲಿ ರಸಲ್ ಮೇನಿಯಾನ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗಿ ಲೀವ್ ಮಾಡ್ತಾರೆ. ಬಟ್ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡಿದ್ರೆ ಪ್ರಾಬಬ್ಲಿ ನಮ್ಮ ಕೋಡಿ ರೋಡ್ಸ್ ಅವರೇ ಜೇವುಸ್ ಅವ್ರನ್ನ ಸೋಲಿಸಬಹುದು. ನನ್ನ ಆಸೆ ಗಂತರ್ ಅವ್ರನ್ನ ಫೇಸ್ ಮಾಡ್ಲಿ ಗುರು ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ಹಾಗೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಅವರ ಬಳಿ WWE ಚಾಂಪಿಯನ್ಶಿಪ್ ಹಾಗೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಇತ್ತು, ಅಂಡ್ ಅವರ ಕೈಯಿಂದ ಯಾರು ಕೂಡ ಎರಡು ಚಾಂಪಿಯನ್ಶಿಪ್ ಗಳನ್ನು ಕೂಡ ತಗೊಳ್ಳೋದಕ್ಕೆ ಆಗ್ಲಿಲ್ಲ. ಅದಕ್ಕೋಸ್ಕರ WWE ಅವರು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಅನ್ನೋ ಒಂದು ಹೊಸ ಚಾಂಪಿಯನ್ಶಿಪ್ ನ ತಗೊಂಡು ಬರ್ತಾರೆ. ಆ ಚಾಂಪಿಯನ್ಶಿಪ್ ಬಂದಾಗಿಂದನೂ ಕೂಡ ರೋಮನ್ ರೈನ್ಸ್ ಅವರು ಅದನ್ನೇ ನೋಡ್ತಾ ಇದ್ದಾರೆ, ಅಂಡ್ ಅದನ್ನು ಕೂಡ ನಾನು ಗೆದ್ಕೋತೀನಿ ಅಂತ ಇಂಡೈರೆಕ್ಟ್ ಆಗಿ ನಮಗೆ ಹೇಳ್ತಾ ಇದ್ರು. ಅಂಡ್ ಈಗ ಡೈರೆಕ್ಟ್ ಆಗಿ
ನಮ್ಮ ರೋಮನ್ ರೈನ್ಸ್ ಅವರು ಆ ಒಂದು ಚಾಂಪಿಯನ್ಶಿಪ್ ಬಗ್ಗೆ ಮಾತಾಡಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಆ ಒಂದು ಚಾಂಪಿಯನ್ಶಿಪ್ ಇನ್ನೂ ಕೂಡ ರೆಲೆವೆಂಟ್ ಆಗಬೇಕು, ಇನ್ನೂ ಕೂಡ ಅದಕ್ಕೆ ಬೆಲೆ ಬರಬೇಕು. ಅಂಡ್ ಬೆಲೆ ಬರಬೇಕು ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಆ ಚಾಂಪಿಯನ್ಶಿಪ್ ಯಾರ ಎಗ್ಲು ಮೇಲೆ ಇರಬೇಕು ಅಂತ. ಅಫ್ಕೋರ್ಸ್ ಅದು ನನ್ನ ಎಗ್ಲು ಮೇಲೆ ಇದ್ರೇನೆ ಆ ಚಾಂಪಿಯನ್ಶಿಪ್ ಕೂಡ ರೆಲೆವೆಂಟ್ ಆಗುತ್ತೆ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳಿದ್ದಾರೆ. ಸೊ ಪಾಸಿಬಲ್ ಫ್ಯೂಚರ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ಕೈಯಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಕೂಡ ನೋಡೋದಕ್ಕೆ ಸಿಗಬಹುದು. ನೋಡೋಣ ಗೈಸ್ ಯಾವಾಗ ನಮ್ಮ ರೋಮನ್ ರೈನ್ಸ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ವಿನ್ ಆಗ್ತಾರೆ ಅಂತ. ಅಂಡ್ ಆ ಒಂದು ಟೈಮ್ ನ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಡೈರೆಕ್ಟ್ ಆಗಿ ಹೇಳೋದಾದ್ರೆ ನಮ್ಮ ರೋಮನ್ ರೈನ್ಸ್ ಅವರು ಇನ್ನೂ ಕೂಡ ಒಂದ್ 2-3 ಚಾಂಪಿಯನ್ಶಿಪ್ ನ ಗೆದ್ದು 2-3 ಚಾಂಪಿಯನ್ಶಿಪ್ ರೈನ್ ನ ನಮಗೆ ಕೊಡ್ತಾರೆ. ಅಷ್ಟು ಬೇಗ ನಮ್ಮ ರೋಮನ್ ರೈನ್ಸ್ ಅವರು WWE ನ ಕಂಪ್ಲೀಟ್ ಆಗಿ ಬಿಟ್ಟು ಹೋಗೋದಿಲ್ಲ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.